ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡೋಣ ಅಂದರೆ ಸಿಂಪಲ್ ಪಾಸ್ಟ್ ಅಂದರೆ ಏನಂತ ಗೊತ್ತಲ್ಲ. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ಏನಿದೆ ಇದರಲ್ಲಿ ನಾವು WH ಕ್ವೆಶ್ಚನ್ಸ್, WH ಪದ ಇದರಿಂದ ಶುರುವಾಗುವಂಥದ್ದೇನು, ವಾಟ್, ವೇರ್, ವೆನ್, ಹೂ, ಹೂಸ್, ವಿಚ್, ಹೌ ಮೆನಿ, ಹೌ ಮಚ್, ಇದನ್ನೆಲ್ಲ ನಾವು ಸಿಂಪಲ್ ಪಾಸ್ಟಲ್ಲಿ ಸಿಂಪಲ್ಲಾಗಿ ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ನೀನೇನು ಮಾಡಿದೆ, ನೀನು ಎಲ್ಲಿಗೆ ಹೋದೆ, ನೀನೇನು ತಗೊಂಡೆ, ಓಕೆ, ನೀನು ಯಾವುದನ್ನು ಸೆಲೆಕ್ಟ್ ಮಾಡಿದೆ. ಸೊ ಈ ಥರ ದೇ ನೀನು ಅಂತ ಹೇಳಿದಾಗ, ಸೊ ಈ ಥರದ ಸೆಂಟೆನ್ಸನ್ನು ನಾವು ಎಲ್ಲ ಸಬ್ಜೆಕ್ಟು ಯೂಸ್ ಮಾಡಿ ಆಮೇಲೆ WH ಅಲ್ಲಿ ಏನೇನು ಬರುತ್ತೆ ಅದು ಎಲ್ಲದನ್ನು ಸೇಮ್ ಇರುತ್ತೆ. ಏನಿರುತ್ತೆ, ನೀವು ಸಿಂಪಲ್ ಪ್ರೆಸೆಂಟಲ್ಲಿ ಏನು ಯೂಸ್ ಮಾಡಿರ್ತೀರಾ, ಆಕ್ಸಿಲರಿ ವರ್ಬ್ ಏನು ಯೂಸ್ ಮಾಡಿರ್ತೀರಾ, ಡೂ. ಓಕೆ, ಸೊ ವೈ ಡು ಯು ಡೂ ದ್ಯಾಟ್, ವಾಟ್ ಡು ಯು ಡೂ, ವೇರ್ ಡು ಯು ಗೋ, ಓಕೆ, ಹೌ ಡು ಯು ಡೂ. ಇಲ್ಲಿ ಡೂ ಇರೋದು ಡಿಡ್ ಆಗುತ್ತೆ ಅಷ್ಟೇ. ಸಿಂಪಲ್ ಪ್ರೆಸೆಂಟೆನ್ಸ್ಲಿ ನಿಮಗೆ ಹಿ ಶೀಟ್ ಬಂದಾಗ ಡಸ್ ಹಾಕಬೇಕು, ಇಲ್ಲಿ ಅದರ ತಲೆನೋವು ಇರೋದಿಲ್ಲ. ಇಲ್ಲಿ ಏನು ಹಾಕ್ತೀರಾ ನೀವು, ಡಿಡ್ಡೇ ಹಾಕಬೇಕು. ಸೊ ಎಲ್ಲ ಸಬ್ಜೆಕ್ಟಿಗೂ ಡಿಡ್ಡೇ ಹಾಕಬೇಕು. ವೈ ಡಿಡ್ ಯು, ವೈ ಡಿಡ್ ದೇ, ವೈ ಡಿಡ್ ಶಿ, ವೈ ಡಿಡ್ ಐ, ವೈ ಡಿಡ್ ವಿ, ವೈ ಡಿಡ್ ಇಟ್, ವೈ ಡಿಡ್ ಹಿ, ಎಲ್ಲದಕ್ಕೂ ನೀವು ವೈ ಡಿಡ್ ಹಾಕಬೇಕು. ಆಮೇಲೆ WH. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಪ್ಲಸ್ ಡಿಡ್ ಹಾಕಬೇಕು, ಅದೇ ಇದರ ಸ್ಟ್ರಕ್ಚರು. ಓಕೆ, ಸೊ ಇಟ್ಸ್ ನಾಟ್ ಕನ್ಫ್ಯೂಸಿಂಗ್ ಆ್ಯಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಅದೊಂದು ನಮಗೆ ಬೆನಿಫಿಟ್ ಇದೆ. ಓಕೆ, ನಾವು ಲೆಟ್ಸ್ ಸಿ. ನೋಡಿ ಇಲ್ಲಿ, ಹೂ ಕಾಲ್ಡ್ ಯು ಅಂದರೆ ನಿನ್ನನ್ನು ಯಾರು ಕರೆದ್ರು ಅಥವಾ ನಿನಗೆ ಯಾರು ಕರೆ ಮಾಡಿದ್ರು ಫೋನಲ್ಲಿ. ಎರಡು ಥರನೂ ಆಗ್ಬೋದು. ಲಾಸ್ಟ್ ಕ್ಲಾಸಲ್ಲಿ ನಾನು ಹಿಂಟ್ ಕೊಟ್ಟಿದ್ದೀನಿ ಅನ್ಸುತ್ತೆ, ರೈಟ್? ಓಕೆ, ಅದೇ ಥರ ಹೂ ಹೆಲ್ಪ್ಡ್ ಯು, ನಿನಗೆ ಯಾರು ಸಹಾಯ ಮಾಡಿದ್ರು. ನೋಡಿ, ಇದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನಿನಗೆ ಯಾರು ಸಹಾಯ ಮಾಡಿದ್ರು ದಾ ಕೆಳಗಡೆ ಒತ್ತು ಕೊಡೋ ಹಾಗಿಲ್ಲ. ಅಥವಾ ನಿನಗೆ ಯಾರು ಸಹಾಯ ಮಾಡಿದ್ದಾರೆ, ಈ ದಾರೆ ದರು ಇರಬಾರ್ದು. ನಿನಗೆ ಯಾರು ಹೆಲ್ಪ್ ಮಾಡಿದ್ರು, ಮಾಡಿದ್ದರು ಅಲ್ಲ. ಓಕೆ, ಸೊ ಇದು ಕನ್ನಡದಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ಆಗುತ್ತೆ. ಎಲ್ಲಿ ಅಂತ ಹೇಳಿದ್ರೆ, ಮಾಡಿದ್ದರು ಆಮೇಲೆ ಮಾಡಿದ್ದಾರೆ ಅಥವಾ ಮಾಡಿದ್ದಾರೆ. ಆಡು ಭಾಷೆಯಲ್ಲಿ ನಾವು ಮಾಡಿದ್ದಾರೆ ಅಂತ ಹೇಳೋದು, ಮಾಡಿದ್ದಾರೆ ಅಂತ ಹೇಳಲ್ಲ. ಓಕೆ, ಸೊ ನಿನಗೆ ಯಾರು ಹೆಲ್ಪ್ ಮಾಡಿದ್ರು, ನಿನಗೆ ಯಾರು ಹೆಲ್ಪ್ ಮಾಡಿದ್ರು ಯಾವಾಗಲೂ ಒಂದು ಸಲ ಯಾರೋ ಹೆಲ್ಪ್ ಮಾಡಿದ್ರಲ್ವಾ, ಯಾರದು, ಯಾರು ಹೆಲ್ಪ್ ಮಾಡಿದ್ದರು ಬೇರೆ, ಮಾಡಿದ್ದರು. ಇಲ್ಲಿ ದಾ ಒತ್ತು ಕೊಟ್ಟರೆ ಇಂಗ್ಲೀಷಲ್ಲಿ ನಾವು ಹ್ಯಾಡ್ ಹಾಕಬೇಕಾಗುತ್ತೆ. ದಾ ಹಾಕಿದ್ರೆ, ದಾಕ್ಕೆ ನಾವು ಒತ್ತು ಕೊಟ್ಟರೆ ನಾವು ಅದನ್ನು ಇಂಗ್ಲೀಷಲ್ಲಿ ಹ್ಯಾಡ್ ಹಾಕಬೇಕಾಗುತ್ತೆ. ಓಕೆ, ಉದಾಹರಣೆಗೆ ನಿನಗೆ ಯಾರು ಹೆಲ್ಪ್ ಮಾಡಿದ್ದರು, ಹೂ ಹ್ಯಾಡ್ ಹೆಲ್ಪ್ಡ್ ಯು. ನಿನಗೆ ಯಾರು ಹೆಲ್ಪ್ ಮಾಡಿದ್ರು, ಹೂ ಹೆಲ್ಪ್ಡ್ ಯು. ಸೊ ದಿಸ್ ಇಸ್ ವೆರಿ, ನಿಮಗೆ ತುಂಬ ಕನ್ನಡದಲ್ಲಿ ನಮಗೆ ಅದರ ವ್ಯತ್ಯಾಸ ಇದೆ, ಬಟ್ ನಾವು ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ನಾನು ಹೋದೆ, ನಾನು ಹೋಗಿದ್ದೆ, ಇವೆರಡಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ? ಹೋದೆ, ಹೋಗಿದ್ದೆ. ಅದಾಗೆ ನಾವು ಒತ್ತು ಕೊಟ್ಟರೆ ಹೋಗಿದ್ದೆ ಆಯಿತು, ಹೋದೆ. ಎರಡೂ ವ್ಯತ್ಯಾಸ ಇದೆಯೋ ಇಲ್ವೋ? ಬೋತ್ ಆರ್ ಡಿಫ್ರೆಂಟ್, ರೈಟ್? ಸೊ ಅದಕ್ಕೆ ಹೋಗಿದ್ದೆ ಅನ್ನೋದಕ್ಕೆ, ಅಥವಾ ಅವಳು ಹೋಗಿದ್ದಳು, ಶಿ ಹ್ಯಾಡ್ ಗಾನ್. ನಾನು ಹೋಗಿದ್ದೆ, ಐ ಹ್ಯಾಡ್ ಗಾನ್.
ಅಥವಾ ಐ ಹ್ಯಾಡ್ ಬಿನ್. ನಾನು ಹೋದೆ, ಐ ವೆಂಟ್. ಅವಳು ಹೋದಳು, ಶಿ ವೆಂಟ್. ಅವ್ರು ಹೋದರು, ದೇ ವೆಂಟ್. ಸೊ ದಿಸ್ ಈಸ್ ವೆರಿ ಸ್ಮಾಲ್ ಡಿಫರೆನ್ಸ್. ಸೊ ಆ ಡಿಫರೆನ್ಸನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಡಿಫರೆನ್ಸ್ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಸಿಂಪಲ್ ಪಾಸ್ಟ್ ಮತ್ತು ಬೇರೆ ಯಾವುದಾದ್ರೂ ಪಾಸ್ಟ್ ಇದ್ದರೆ ಅದು ನಮಗೆ ಗೊತ್ತಾಗುತ್ತೆ. ಓಕೆ, ನಾವು ಫಸ್ಟ್ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ. ಓಕೆ, ಸೊ ನಾವು ಮಾಡಿದ, ಹೋಗಿದ್ದಳು, ಹೋದಳು. ಓಕೆ, ನಾವು ಹೂ ಹೆಲ್ಪ್ಡ್ ಯು, ನಿನಗೆ ಯಾರು ಹೆಲ್ಪ್ ಮಾಡಿದ್ರು? ವಿತ್ ಯೋರ್ ಹೋಮ್ವರ್ಕ್. ಅಂದರೆ ಹೋಮ್ವರ್ಕಿಗೆ ಅಥವಾ ಹೋಮ್ವರ್ಕ್ ಮಾಡಲಿಕ್ಕೆ ನಿನಗೆ ಯಾರು ಸಹಾಯ ಮಾಡಿದ್ರು? ವಿತ್ ಅಂದರೆ ಜೊತೆ. ಅದು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಅದು ಅಷ್ಟು ಸೂಟ್ ಆಗೋದಿಲ್ಲ. ಕನ್ನಡದಲ್ಲಿ ನಾನು ಇಂಗ್ಲೀಷಲ್ಲಿ ಐ ರೈಟ್ ವಿತ್ ಮೈ ಪೆನ್. ನಾನು ನನ್ನ ಪೆನ್ನಿನೊಂದಿಗೆ ಬರಿತೀನಿ ಅಥವಾ ಪೆನ್ನು ತೊಗೊಂಡು ಬರಿತೀನಿ, ಆ ಮೀನಿಂಗ್ ಬರುತ್ತೆ ಅಲ್ವಾ? ನಾನು ಯಾವುದ್ರಲ್ಲಿ ಬರಿತೀಯಾ? ಪೆನ್ನಲ್ಲಿ ಬರಿತೀನಿ. ಓಕೆ, ಸೊ ಐ ರೈಟ್ ವಿತ್ ಮೈ ಪೆನ್. ನಾನು ಪೆನ್ ಜೊತೆಗೆ ಬರಿತೀನಿ ಅಂತ ಮೀನಿಂಗ್ ಬರೆದ್ರೂ ಅದು ಪೆನ್ನಿನಲ್ಲಿ ಬರಿತೀನಿ ಅಂತ ಆಗುತ್ತೆ. ಸೊ ಐ ರೈಟ್ ಇನ್ ದ ಪೆನ್ ಆಗಲ್ಲ, ಐ ರೈಟ್ ವಿತ್ ಅ ಪೆನ್. ಐ ರೈಟ್ ಇನ್ ದ ಪೆನ್ ಅಂದರೆ ಪೆನ್ ಒಳಗೆ ನಾನು ಬರಿತೀನಿ ಅಂತ ಆಗುತ್ತೆ. ಓಕೆ, ಸೊ ಈ ಥರದ್ದೆಲ್ಲ ಸಣ್ಣ ಸಣ್ಣ ಕನ್ಫ್ಯೂಷನ್ಸ್ ಇದೆ, ಅದು ನಾವು ಅರ್ಥ ಮಾಡಿಕೊಂಡು ಹೋಗಬೇಕು. ಹೂ ಬ್ರಾಟ್ ದ ಕೇಕ್. ಕೇಕ್ ಯಾರು ತಂದರು ಅಥವಾ ಯಾರು ಕೇಕ್ ತಂದರು? ಕೇಕನ್ನು ಯಾರು ತಂದರು, ಯಾರು ಕೇಕ್ ತಂದರು? ಇದು ಕನ್ನಡದಲ್ಲಿ ಆ ಕಡೆ ಈ ಕಡೆ ಮಾಡ್ಬೋದು ನಾವು, ರೈಟ್? ಬಟ್ ಇಂಗ್ಲೀಷಲ್ಲಿ ಆಗಲ್ಲ. ಕೇಕ್ ಹೂ ಬ್ರಾಟ್ ಆಗಲ್ಲ. ಹೂ ಬ್ರಾಟ್ ದ ಕೇಕ್. ಹೂ ವಿಸಿಟೆಡ್ ಯು ಲಾಸ್ಟ್ ವೀಕೆಂಡ್. ಹೂ ವಿಸಿಟೆಡ್ ಯು ಲಾಸ್ಟ್ ವೀಕೆಂಡ್. ಲಾಸ್ಟ್ ವೀಕೆಂಡು ನಿನ್ನನ್ನು ಯಾರು ಭೇಟಿಯಾದರು? ಅಥವಾ ನಿನಗೆ ಯಾರೋ ಬಂದು ಭೇಟಿ ಆದ್ರಲ್ಲ, ಅವ್ರು ಯಾರು? ಹಂಗೂ ಕೇಳ್ಬೋದು, ರೈಟ್? ಹೂ ಗೇವ್ ಯು ದ ಗಿಫ್ಟ್. ಗಿಫ್ಟ್ ನಿನಗೆ ಯಾರು ಕೊಟ್ಟರು? ಯಾರು ನಿನಗೆ ಗಿಫ್ಟ್ ಕೊಟ್ಟರು? ಸೊ ಇಲ್ಲಿ ನೋಡಿ, ಸ್ಟ್ರಕ್ಚರ್ ನಾನು ಮೊದಲೇ ಹೇಳಿದ್ದೀನಿ ನಾನು ನಿಮಗೆ, ಸ್ಟ್ರಕ್ಚರು ನಮಗೆ ಕನ್ನಡದಲ್ಲಿ ಇರೋ ಥರ ಇರೋದಿಲ್ಲ. ದಯವಿಟ್ಟು ಅದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಅದರದ್ದೇ ಅದರ ಸ್ಟ್ರಕ್ಚರ್ ಇರುತ್ತೆ ಇಂಗ್ಲೀಷಲ್ಲಿ, ಅದನ್ನೇ ನಾವು ಫಾಲೋ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡಿ, ಹೂ ಯಾರು, ಗಿಫ್ಟ್ ಯಾರು ನಿನಗೆ ಅಥವಾ ಯಾರು, ಇದು 1 2, ಯಾರು ನಿನಗೆ ಗಿಫ್ಟನ್ನು ಕೊಟ್ಟರು. ಇಲ್ಲೇನಾಯಿತು? 1 4 2 3 ಅಂದರೆ ಆರ್ಡರ್. ಫಸ್ಟ್ ಇದು ಹೇಳಬೇಕು ಕನ್ನಡದಲ್ಲಿ, ನಾವು ಫಸ್ಟ್ ಇದು ಹೇಳ್ತೀವಿ, ಇದು ಯಾರು ನಿನಗೆ ಗಿಫ್ಟನ್ನು ಕೊಟ್ಟರು. ಅಥವಾ ಇದನ್ನೇ ತೊಗೋಬೋದು ನಾವು, ಫಸ್ಟು ಗಿಫ್ಟನ್ನು ನಿನಗೆ ಯಾರು ಕೊಟ್ಟರು? ನಿನಗೆ ಗಿಫ್ಟ್ ಯಾರು ಕೊಟ್ಟರು? ಗಿಫ್ಟನ್ನು ನಿನಗೆ ಯಾರು ಕೊಟ್ಟರು? ನಿನಗೆ ಗಿಫ್ಟ್ ಯಾರು ಕೊಟ್ಟರು? ಯಾರು ನಿನಗೆ ಗಿಫ್ಟ್ ಕೊಟ್ಟರು? ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ, ಬಟ್ ನಾಟ್ ಇನ್ ಇಂಗ್ಲೀಷ್. ಇಂಗ್ಲೀಷಲ್ಲಿ ನೀವು ಅದೇ ಆರ್ಡ್ರೇ ಫಾಲೋ ಮಾಡಬೇಕು. ಓಕೆ, ನಾವು ಹೂ ಟುಕ್ ದ ಫೋಟೋ. ಫೋಟೋ ಯಾರು ತೆಗೆದ್ರು? ಹೂ ಟುಕ್ ದ ಫೋಟೋ. ಸೊ ಟೇಕ್ ಅ ಪಿಕ್ಚರ್. ಟೇಕ್ ಅ ಫೋಟೋ ಅಂದರೆ ಫೋಟೋ ತೆಗೆಯುವುದು ಅಂತ ಅರ್ಥ. ಫೋಟೋವನ್ನು ಇಟ್ಟಿರೋದನ್ನು ತೆಗೆದುಕೊಳ್ಳೋದಲ್ಲ, ಫೋಟೋ ಕ್ಯಾಮ್ರಾದಲ್ಲಿ ಫೋಟೋ ಹೂ ಟುಕ್ ದ ಫೋಟೋ, ಐ ಟುಕ್ ದ ಫೋಟೋ. ಓಕೆ, ಸೊ ಇದಕ್ಕೆ ಉತ್ತರ ಎಲ್ಲ ಆಮೇಲೆ ನೋಡೋಣ. ಜಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹೌ ಟು ಮೇಕ್ ಕ್ವೆಶ್ಚನ್ಸ್. ಹೂ ಟೋಲ್ಡ್ ಯು ದ ಸ್ಟೋರಿ. ನಿನಗೆ ಯಾರು ಕತೆ ಹೇಳಿದ್ರು? ಹೂ ಟೋಲ್ಡ್ ಯು ದ ಸ್ಟೋರಿ. ನಿನಗೆ ಯಾರು ಕತೆ ಹೇಳಿದ್ರು? ಬೇಸಿಕಲಿ ನಿಮ್ಗೆ ಏನು ಗೊತ್ತಿರಬೇಕಿಲ್ಲಿ ನೋಡಿ, ಕಾಲ್ಡ್, ಹೆಲ್ಪ್ಡ್, ಬ್ರಾಟ್, ವಿಸಿಟೆಡ್, ಗೇವ್, ಟುಕ್, ಟೋಲ್ಡ್, ಕುಕ್ಡ್. ಸೊ ಇದರಲ್ಲಿ ನಿಮಗೆ ರೆಗ್ಯುಲರ್ ವರ್ಬ್ಸ್ ಆ್ಯಂಡ್ ಇರ್ರೆಗ್ಯುಲರ್ ವರ್ಬ್ಸ್ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಸುಮಾರು ವರ್ಬ್ಸ್ ನಾನು ಕೊಟ್ಟಿದ್ದೀನಿ, ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ. ಅದು ನೀವು ಒಂದು ವೇಳೆ ಮಾಡಿಲ್ಲದೆ ಇದ್ದರೆ ನಿಮಗಿದು ಏನಪ್ಪ ಇದು ಎಲ್ಲಿದೆ ವರ್ಡ್ ಇದ್ದು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ನಾವು ಹೂ ಕುಕ್ಡ್ ಡಿನ್ನರ್ ಲಾಸ್ಟ್ ನೈಟ್. ಕುಕ್ಡ್ ಅಂದ್ರೇನು? ಬೇಯಿಸೋದು ಅಥವಾ ಮಾಡುವುದು, ಅಡುಗೆ ಮಾಡುವುದು. ಡಿನ್ನರ್ ರಾತ್ರಿ ಊಟ, ಲಾಸ್ಟ್ ನೈಟ್ ಕಳೆದ ರಾತ್ರಿ ಅಥವಾ ನಿನ್ನೆ ರಾತ್ರಿ ಯಾರು ಅಡುಗೆ ಮಾಡಿದ್ದು? ಹೂ ಕುಕ್ಡ್ ಡಿನ್ನರ್ ಲಾಸ್ಟ್ ನೈಟ್. ಹೂ ಕೇಮ್ ಟು ಯುವರ್ ಹೌಸ್. ಹೂ ಕೇಮ್. ಸೊ ಇಲ್ಲಿ ನೋಡಿ, ಕೇಮ್, ಕುಕ್ಡ್, ಟೋಲ್ಡ್, ಟುಕ್, ಗೇವ್, ವಿಸಿಟೆಡ್. ಸೊ ಇದ್ರದ್ದೆಲ್ಲ ನಿಮಗೆ ಇನ್ಫಿನಿಟಿವ್, ಇದು ಬೇಸ್ ಫಾರ್ಮು ಗೊತ್ತಿರಬೇಕು. ಓಕೆ, ಸೊ ಟೇಕ್, ಟುಕ್. ಯಾಕೆಂದರೆ ಇದನ್ನು ನಾವು ಆನ್ಸರ್ ಮಾಡಬೇಕಾದ್ರೆ ಕೆಲವು ಸಲ ಇದು ನಾವು ನೆಗೆಟಿವ್ ಆಗಿ ಹೇಳಬೇಕಾಗುತ್ತೆ. ಆವಾಗ ಅದರದ್ದು
ಬೇಸ್ ಫಾರ್ಮ್ ನಮಗೆ ಗೊತ್ತಿರಬೇಕು. ಓಕೆ, ನಾವು ಹೂ ಕೇಮ್, ಏನಾಯ್ತಿದು, ಹೂ ಟುಕ್ ದ ಫೋಟೋ ಅಲ್ಲಿದ್ವಲ್ವಾ. ರೈಟ್, ಲೆಟ್ಸ್ ಕಂಟಿನ್ಯೂ. ಹೂ ಕೇಮ್ ಟು ಯೋರ್ ಹೌಸ್. ನಿಮ್ಮ ಮನೆಗೆ ಯಾರು ಬಂದರು. ಯಾರು ಬಂದಿದ್ದರು ಅಂತ ನಾವು ಕನ್ನಡದಲ್ಲಿ ಕೆಲವು ಸಲ ಅದು ಯಾರು ಬಂದಿದ್ದರು ನಿಮ್ಮ ಮನೆಗೆ, ಅದನ್ನು ಯಾರು ಬಂದಿದ್ದರು ಅಂತ ನಾವು ಕೇಳಬೇಕಾದ್ರೆ ಹೂ ಹ್ಯಾಡ್ ಕಮ್ ಅಂತ ಹೇಳಬೇಕು. ಯಾರು ಬಂದರು, ಹೂ ಕೇಮ್. ಸೊ ದರ್ ಇಸ್ ಅ ಸ್ಲೈಟ್ ಡಿಫರೆನ್ಸ್. ಹೂ ಸ್ಯಾಂಗ್ ಆಟ್ ದ ಇವೆಂಟ್. ಹೂ ಸ್ಯಾಂಗ್ ಆಟ್ ದ ಎಂಡ್. ಸ್ಯಾಂಗ್ ಅಂದರೆ ಹಾಡಿದರು. ಇವೆಂಟಲ್ಲಿ ಯಾರು ಹಾಡಿದ್ರು. ಸೊ ಇವೆಂಟ್ ಅಂದರೆ ಒಂದು ಸಮಾರಂಭ. ವಾಟ್ ಡಿಡ್ ಯು ಈಟ್ ಫಾರ್ ಬ್ರೇಕ್ಫಾಸ್ಟ್. ಇಲ್ಲಿ ನಾವು ಡಿಡ್ ಹಾಕ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೆಲ್ಲೂ ಡಿಡ್ ಇಲ್ಲ. ಹೂ ಡಿಡ್ ಸ್ಯಾಂಗ್ ಆಟ್ ದ ಇವೆಂಟ್, ಹೂ ಡಿಡ್ ಕಮ್ ಅಥವಾ ಹೂ ಡಿಡ್ ಕೇಮ್ ಅಂತೇಳಿ ಡಿಡ್ ಎಲ್ಲೂ ಇಲ್ಲ. ಯಾಕೆ ಹೇಳಿ, ಇಲ್ಲಿ ನಾವು ಡೈರೆಕ್ಟಾಗಿ ಒಬ್ಬ ವ್ಯಕ್ತಿ ಹತ್ರ ಕೇಳ್ತಾ ಇಲ್ಲ. ಅಲ್ಲ, ಹೌದು ಕೇಳ್ತಾ ಇದ್ದೀವಿ, ಆ ವ್ಯಕ್ತಿ ಬಗ್ಗೆನೇ ಕೇಳ್ತಾ ಇಲ್ಲ. ಯಾರು ಬಂದರು. ಓಕೆ, ನಾವು ಬೇರೆ ಯಾವುದಾದ್ರು ವ್ಯಕ್ತಿಗೆ ಕೇಳೋದಾದರೆ, ಇನ್ನೊಬ್ಬ ವ್ಯಕ್ತಿಗೆ, ಎರಡನೇ ವ್ಯಕ್ತಿಗೆ ನಾವು ಕೇಳೋದಾದರೆ ನೀನೇನು ಮಾಡಿದೆ. ಯಾರು ಅನ್ನೋದು ನೀನೇ ಆಗಿರುತ್ತಲ್ಲಿ ಅಲ್ವಾ. ಹಾಗಾಗಿ ನಮಗೆ ಯಾರು ಅಂತ ಬಂದಾಗ ಹೂ ಕೇಮ್, ಯಾರು ಬಂದರು ಅಂತ ಕೇಳ್ತೀವಿ. ಅಲ್ಲಿ ಹೂ ಡಿಡ್ ಕೇಮ್ ಅಲ್ಲ, ಹೂ ಡಿಡ್ ಕಮ್ ಆ ಥರ ಆಗೋದಿಲ್ಲ. ಹೂ ಡಿಡ್ ಕಮ್, ಓಕೆ, ದಟ್ ಈಸ್ ಆಲ್ಸೋ ಓಕೆ, ಗ್ರಾಮ್ಯಾಟಿಕಲಿ ಕರೆಕ್ಟ್ ಅದು, ಬಟ್ ಅದು ಜಾಸ್ತಿ ನಮಗೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಲ್ಲಿ ನೋಡಿ, ಹೂ ಆದಮೇಲೆ ಡೈರೆಕ್ಟಾಗಿ ನಿಮಗೆ ವರ್ಬ್ ಇದೆ. ಹೂ ಟೋಲ್ಡ್, ಹೂ ಟುಕ್, ಹೂ ಗೇವ್, ಹೂ ವಿಸಿಟೆಡ್. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ನಾವು ಪ್ರೊನೌನ್ಸ್, ಸಬ್ಜೆಕ್ಟಿವ್ ಪ್ರೊನೌನ್ಸ್ ಹಾಕಿದಾಗ ಅಲ್ಲಿ ಅದರ ಡಿಡ್ ಹಾಕಲೇಬೇಕಾಗುತ್ತೆ. ಈಗ ನೋಡಿ, ಇಲ್ಲಿ ವಾಟ್ ತೊಗೊಂಡಿದ್ವಿ, ವಾಟ್, ಹೂ ಆಯಿತು. ಹೂನ ನೆಕ್ಸ್ಟು ಡಿಡ್ ಜೊತೆಗೆ ಹೂ ಡಿಡ್, ಅದನ್ನು ಆಮೇಲೆ ನೋಡೋಣ. ವಾಟ್ ಆದಮೇಲೆ ನಾವು ಡಿಡ್ ಹಾಕಲೇಬೇಕು. ವಾಟ್ ಯು ಈಟ್.